ಕಂಪ್ಲೇಂಟ್ ಕೊಡೋದಕ್ಕೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭರತ್ ಮಾತಾಡ್ತಾ ಇರೋದು. 30 days ಮೀಲ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದೆ, ಇವತ್ತು ಡೇ 8. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಲಸ ಬಿಟ್ಟಿದ ತಕ್ಷಣ ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಪೊಲೀಸರು ನಿಂತಿದ್ರು. ಏನು ಪೊಲೀಸರು ನಿಂತಿದ್ರಲ್ಲ ಅಂತ ನೋಡಿದ್ರೆ, ನಾನು ಹೇಳಕ್ಕಿಂತ ನೀವು ಕೇಳಿದ್ರೆ ಚೆನ್ನಾಗಿರುತ್ತೆ, ಕೇಳಿ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ಅಮೌಂಟ್ ಹಾಕ್ತಾ ಹೋಗ್ತಾರೆ. ನಿಮ್ಗೆ ಅವಾಗ ಇನ್ನೂ ಸ್ವಲ್ಪ ಮುಂದೆ ಕೆಲಸ ಮಾಡ್ತಾರೆ ಅಂತ ಒಂದು ಇಂಟ್ರೆಸ್ಟ್ ಬರುತ್ತೆ. ಅವಾಗ ಏನ್ ಮಾಡ್ತಾರೆ, ನಿಮ್ದು ಏನಿದೆ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕೂಲ್ ಎಲ್ಲ ತಗೊಳುತ್ತೆ, ಬ್ಯಾಂಕ್ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್ ಎಲ್ಲ ತಗೊಂಡು ನಿಮಗೆ ನೆಕ್ಸ್ಟ್ ಅವ್ರು ಚೀಟ್ ಮಾಡ್ತಾರೆ, ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ ಪರ್ಸನಲ್ ನಿಮ್ದೆಲ್ಲ ಫುಡ್ ಎಲ್ಲ ನಾನು ಬೇರೆ ಕಡೆ ಹಾಕಿ ನಿಮ್ಗೆಲ್ಲ ಲಗ್ನಗೋಸಿ ಇದ್ ಮಾಡ್ತೀನಿ. ಅವ್ ನೀವೇನ್ ಮಾಡ್ತೀರಾ, ಅದೊಂದು ದುಡ್ಡು ಹಾಕ್ತಾ ಹೋಗ್ತೀರ. ಹಂಗೆ ಲಾಸ್ ಆಗೋಕ್ಕಿಂತ ಮುಂಚಿತವಾಗಿ ನೀವು ಅವೇರ್ನೆಸ್ ಇಟ್ಕೋಬೇಕಾದ್ರೆ ಯಾವ್ದೇ ಲಿಂಕ್ ಪ್ರೆಸ್ ಮಾಡ್ತಾರೆ. ಆದ್ರೆ ಆಮೇಲೆ ಕೆಲಸ ತಗೋತೀರಾ, 30,000 ಕೊಡ್ತೀರಾ, 20,000 ಕೊಡ್ತೀರಾ, ನಂಬಕ್ ಹೋಗ್ಬಾರ್ದು. ಯಾವುದೇ ಇಲ್ಲಿಗೆಲ್ಲ ನಿಮ್ ಬ್ಯಾಂಕ್ ಇಂದಾನೆ ಒಂದು ಲಿಂಕ್ ಬಂದು ಕೂಡ ನೀವು ಪ್ರೆಸ್ ಮಾಡ್ಬೇಕು. ಫಿಸಿಕಲಿ ವಿಸಿಟ್ ಮಾಡಿ ತಿಳ್ಕೊಬೇಕು, ಬ್ಯಾಂಕ್ ಇಂದ ಬಂದಿದ್ಯಾ ಈ ಲಿಂಕು ಅಂತ ಕೇಳ್ಕೋಬೇಕು. ಏನಾರ KYC ಡೀಟೇಲ್ಸ್ ಕೊಡಿ, OTP ಕೊಡಿ, ಯಾವುದೇ ಕಾರಣಕ್ಕೂ OTP ಯಾವ್ದು ಶೇರ್ ಮಾಡ್ತಾರೆ, ಆಯ್ತಾ. ಆದಷ್ಟು ನೀವು ಕನ್ನಡದಲ್ಲೇ ಮಾತಾಡೋದು ಕಲಿಬೇಕು, ಕನ್ನಡದಲ್ಲೇ ಮಾತಾಡ್ಬೇಕು ಹೋಗುತ್ತೆ. ಅವ್ರು ಹಿಂದಿ ಮಾತಾಡ್ತಿರ್ತಾರೆ, ಇಂಗ್ಲಿಷ್ ಮಾತಾಡ್ತಿರ್ತಾರೆ. ನೀವು ಅದಕ್ಕೆ ಆದಷ್ಟು ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ, ಕಟ್ ಮಾಡ್ತಾರೆ. ಎಷ್ಟು ಅಫೆನ್ಸ್ ಆತರ ಆಗಿ ಅಫೆನ್ಸ್ ತಪ್ಪಿದೆ, ಆಯ್ತಾ, ಸ್ಪಂದಿಸಬಾರ್ದು. ಮತ್ತೆ ತುಂಬಾನೇ ಈ ತರ ಫ್ರಾಡ್ ಡೈಲಿ ನಮ್ಮ ಅಕೌಂಟ್ ಇಂದ ಅಷ್ಟು ದುಡ್ಡು ಹೋಯ್ತು, ಇಷ್ಟು ದುಡ್ಡು ಹೋಯ್ತು ಅಂದರೆ ಬರ್ತಾನೆ ಇರ್ತಾರೆ ಕಂಪ್ಲೇಂಟ್ ಕೊಡೋದಕ್ಕೆ. ಯಾವುದೇ ಕಾರಣಕ್ಕೂ OTP ಪ್ರೆಸ್ ಮಾಡಬಾರ್ದು, OTP ಕೂಡ ಶೇರ್ ಮಾಡೋಣಕ್ಕೆ ಹೋಗ್ಬಾರ್ದು, ಮತ್ತೆ ಲಿಂಕ್ ಕೂಡ ಪ್ರೆಸ್ ಮಾಡಬಾರ್ದು.